ಪಾಲ್ಗೊಳ್ಳಬೇಕು. ರ್ಯಾಪಿಡೋ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ಸರ್ಕಾರ ನಿಲ್ಲಿಸಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದೇವೆ. ಅದೇ ರೀತಿ ನಮ್ಮ ಚಾಲಕರಿಗೂ ಸಹ ಮನವಿ ಮಾಡಿದ್ದೇವೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಹಲವು ವರ್ಷಗಳಿಂದ ಈ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡ್ತಾ ಇರತಕ್ಕಂಥ ರ್ಯಾಪಿಡೋ ಸಂಸ್ಥೆ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ದಪ್ಪ ಚರ್ಮದ ಸರ್ಕಾರ ಇದು. ಹಲವಾರು ಹೋರಾಟಗಳಾಗಿದೆ, ಹಲವಾರು ಬಾರಿ ಮನವಿಗಳನ್ನ ನೀಡಿದ್ದೇವೆ. ಆದರೂ ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಚಾಲಕರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಮೊನ್ನೆ ತಾನೇ ಕಳೆದ ವಾರ ಸಾರಿಗೆ ಸಚಿವರು ಅನ್ಯಾಯ ಆಗ್ತಾ ಇದೆ ಚಾಲಕರಿಗೆ ಅನ್ನೋ ಮಾಹಿತಿ ಬಂದಿದೆ, ಕ್ರಮ ಜರುಗಿಸ್ತೇನೆ ಅಂತ ಬಾಲಿಶವಾದಂಥ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ಹೇಳಿಕೆಗಳನ್ನ ಬಿಟ್ಟು ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆ, ಇದು ಅನಧಿಕೃತ ಸಂಸ್ಥೆ ಅಂತ. ಆದರೂ ಸಹ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇನ್ನೂವರೆಗೂ ಆ ಸಂಸ್ಥೆಯನ್ನು ಬೆಳೆಯೋದಿಕ್ಕೆ ಕೊಟ್ಟಿದೆ. ಈ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ನಿಲ್ಲಿಸುವಂತ ಒಂದು ಕ್ರಮವನ್ನು ಜರುಗಿಸಿಲ್ಲ. ಸೊ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಸಂಪೂರ್ಣ ಚಾಲಕರ ಸಮೂಹ, ಲಕ್ಷಾಂತರ ಚಾಲಕರೇನಿದ್ದಾರೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು, ಮುಂದಿನ ದಿನಗಳಲ್ಲಿ ಇನ್ನು 40ರಿಂದ 50 ದಿನಗಳಲ್ಲಿ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ, ತಕ್ಕ ಶಾಸ್ತಿಯನ್ನ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ನಮ್ಮ ದುಡಿಮೆಯಲ್ಲಿ ಹಲವಾರು ಕಷ್ಟಗಳನ್ನ ಎದುರಿಸ್ತಾ ಇದ್ದೇವೆ. ದುಡಿಮೆ ಕುಂಠಿತವಾಗಿದೆ. ಬೈಕ್ ಟ್ಯಾಕ್ಸಿ ಸೇವೆಯನ್ನ ಕೂಡಲೇ ನಿಲ್ಲಿಸಲಿಲ್ಲ ಅಂದ್ರೆ ಚಾಲಕರ ಕುಟುಂಬಗಳು ಬೀದಿಗೆ ಬೀಳುತ್ತೆ. ಹಾಗಾಗಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ, ಕೂಡಲೇ ಇದನ್ನ ಬಂದ್ ಮಾಡಬೇಕು.